ಸೋಲುಗಳನ್ನೇ ಸೋಲಿಸಿದ ಸಾಧಕಿ ಇವರ ಹೆಸರು ಆಕೃತಿ ಸೇತಿ ಅಂತ. ಅಂಬಾಲಾದವರು. ಇವರು BCom MCom ಅನ್ನು ಮುಗಿಸ್ತಾರೆ. ಒಂದು MNC ಕಂಪ್ನಿಲಿ ತಿಂಗಳಿಗೆ 60,000 ರೂಪಾಯಿ ಸಂಬಳದ ಕೆಲಸ ಸಿಗುತ್ತೆ. ಆದರೆ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಇರಲ್ಲ. ನಾನು IAS ಆಫೀಸರ್ ಆಗಬೇಕು ಅನ್ನೋ ಕನಸಿರುತ್ತೆ. 2017ರಲ್ಲಿ UPSCಗೆ ಪ್ರಿಪೇರ್ ಆಗ್ತಾರೆ, ಎಕ್ಸಾಮನ್ನು ಬರೀತಾರೆ, ಫೇಲ್ ಆಗ್ತಾರೆ. ಫಸ್ಟ್ ಅಟೆಂಪ್ಟ್ ಹೋಯಿತು, 2ನೇ ಅಟೆಂಪ್ಟ್ ಅದು ಕೂಡ ಫ್ಲಾಪ್ ಆಗುತ್ತೆ, 3ನೇ ಅಟೆಂಪ್ಟಲ್ಲೂ ಫೇಲ್ ಆಗ್ತಾರೆ, 4ನೇ ಅಟೆಂಪ್ಟ್ ಕೂಡ ಪಾಸ್ ಮಾಡೋದಕ್ಕಾಗಲ್ಲ, 5ನೇ ಅಟೆಂಪ್ಟಲ್ಲಿ ಕೇವಲ 2 ಮಾರ್ಕ್ಸಿಂದ ಅವರು ಫೇಲ್ ಆಗ್ತಾರೆ. 5 ಬಾರಿ ಪ್ರಯತ್ನಪಟ್ಟು ಸೋತಾಗ ಒಂದು ಕಡೆ ಕೆಲಸ ಕೂಡ ಬಿಟ್ಟಿದ್ದಾರೆ. ಮನಸ್ಥಿತಿ ಹೇಗಿರುತ್ತೆ? ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಆದರೆ ಧೈರ್ಯ ಕಳ್ಕೊಳ್ಳಲ್ಲ. ಕಟ್ಟ ಕಡೆ ಒಂದು ಅವಕಾಶ ಇರುತ್ತೆ, 6ನೇ ಅಟೆಂಪ್ಟ್. ಅದಾಗಲಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಯಾವತ್ತೂ UPSC ಎಕ್ಸಾಮ್ ಬರೆಯೋದಕ್ಕಾಗಲ್ಲ. 6ನೇ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ. ಇವತ್ತು IAS ಅಧಿಕಾರಿಯಾಗಿ ದೇಶ ಸೇವೆ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸತತ ಸೋಲುಗಳು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಆದರೆ ಬದುಕಿನ ಬಗ್ಗೆ ಭರವಸೆ ಕಳ್ಕೊಳ್ಳದೆ ಆತ್ಮವಿಶ್ವಾಸದಿಂದ ಪ್ರಯತ್ನ ಅನ್ನೋದನ್ನು ಮಾಡಿದಾಗ ಮಾತ್ರ ಯಶಸ್ಸು ನಮಗೆ ಸಾಥನ್ನು ಕೊಡುತ್ತೆ ಅಲ್ವಾ? ಮಸ್ತ್ ಮಜಾ ಮಾಡಿ